ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ವನಿತಾ ಸಮಯ ಎಂಬ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಪ್ರಿಯರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸತ್ಯವೇದದಲ್ಲಿರುವ ಹಲವಾರು ಸ್ತ್ರೀಯರ ಜೀವಿತಗಳನ್ನು, ದೇವರ ಮೇಲೆ ಅವರು ಇಟ್ಟಂತಹ ನಂಬಿಕೆಯನ್ನು ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಹೌದು ಪ್ರಿಯರೇ, ಕ್ರಿಸ್ತನ ಮೇಲಿನ ನಂಬಿಕೆ ದೇವರಿಗೆ ಅಮೂಲ್ಯವಾಗಿದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ಹೋರಾಟಗಳಲ್ಲಿ ಇರುತ್ತೇವೆ. ಆದರೆ ಆ ಎಲ್ಲ ಹೋರಾಟಗಳಲ್ಲಿ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾನೆ. ಕರ್ತನು ತಾನೇ ನಮಗೆ ವಾಗ್ದಾನ ಮಾಡಿರುವ ಹಾಗೆ, ಹೆದರಬೇಡಿರಿ, ಧೈರ್ಯದಿಂದಿರಿ, ನಾನೇ ನಿಮ್ಮೊಂದಿಗಿದ್ದೇನೆ ಎಂದು ನಮಗೆ ಹೇಳಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಕಷ್ಟದ ಸಮಯಗಳಲ್ಲಿ ಮತ್ತು ಸಂತೋಷದ ಸಮಯಗಳಲ್ಲಿ ಸಹ ನಮ್ಮ ಜೊತೆಗಾರನು ಯೇಸುಕ್ರಿಸ್ತನಾಗಿದ್ದಾನೆ. ಬನ್ನಿ ಪ್ರಿಯರೇ, ಸತ್ಯವೇದದ ಅಧ್ಯಯನ ಮುಂದುವರಿಸೋಣ. ಅದಕ್ಕೆ ಮೊದಲು ಈ ಸುಂದರವಾದ ಆತ್ಮಿಕ ಗೀತೆಯನ್ನು ಕೇಳಿ. ಒಂದು ವೇಳೆ ನಿಮಗೆ ಈ ಸಂಗೀತ ಇಷ್ಟವಾಗಿದ್ದರೆ ನೀವು ಸಹ ಕಲಿತುಕೊಳ್ಳಿ ಹಾಗೂ ಇತರರಿಗೂ ಸಹ ಶೇರ್ ಮಾಡಿ. ವನಿತಾ ಸಮಯ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸುಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿಯೂ ಸುಕ್ಷೇಮವಾಗಿಯೂ ಇದ್ದೀರಿ ಅಂತ ನಾವು ನಂಬುತ್ತೇವೆ. ಮತ್ತು ನಿಮಗಾಗಿ ನಾವು ಪ್ರತಿ ದಿವಸ ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಒಬ್ಬ ರಾಣಿಯ ಜೀವಿತವನ್ನು ಈ ದಿನ ನಾವು ಧ್ಯಾನ ಮಾಡಲಿದ್ದೇವೆ. ಆಕೆ ಯಾರು, ಏನೇನು ಕೆಲಸ ಮಾಡಿದಳು, ಈಗ ದೇವರ ವಾಕ್ಯದಲ್ಲಿ ನಾವು ನೋಡೋಣವಾ? ಆದರೆ ಅದಕ್ಕೆ ಮುಂಚೆ ನಾವೇನು ಮಾಡಬೇಕು? ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರಿಯ ಕರ್ತನೆ, ನಮ್ಮ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಈ ಪರ್ಯಂತರ ನಡೆಸಿದ್ದಿ ನಿನ್ನ ಸಜೀವವುಳ್ಳ ವಾಕ್ಯಗಳ ಮೂಲಕ ಅವರನ್ನು ಪೋಷಿಸಿ ಕ್ರಿಸ್ತನ ಮಕ್ಕಳಾಗಿ ನಿನಗಾಗಿ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸು. ಅವರವರ ಏನೇನು ಸಮಸ್ಯೆಗಳಿದೆಯೋ ಪ್ರಿಯ ಕರ್ತನ, ನೀನೇ ಅವ್ರಿಗೆ ಸಹಾಯ ಮಾಡಿ ಪರಿಹಾರವನ್ನು ಕೊಟ್ಟು ನೀನು ನಾಮವನ್ನು ಘನಪಡಿಸಿಕೋ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ, ಆಮೇನ್. ಯೂದ ದೇಶದ 6ನೇ ಇಸ್ರಾಯೇಲಿನ ರಾಜನಾದ ಒಮ್ರಿಯ ಮೊಮ್ಮಗಳು. ಯಾರು ಆಕೆ?
ಹೌದು, ಆಕೆ ಹೆಸರು ಅತಲ್ಯ. ಸತ್ಯವೇದದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ ಮತ್ತು 21ರಿಂದ 24 ಅಧ್ಯಾಯಗಳಲ್ಲಿ ಅತಲ್ಯ ಈ ರಾಣಿಯ ಬಗ್ಗೆ ನಾವು ಓದ್ತೇವೆ. ಸ್ತ್ರೀಯರಲ್ಲಿ ಕೂಡ ಬಹಳಷ್ಟು ಜನರು ಒಳ್ಳೆಯವರಿದ್ದಾರೆ, ಕೆಲವರು ಬಹಳ ಕೆಟ್ಟವರು ಇರ್ತಾರೆ ಅಲ್ವಾ. ಎಲ್ಲ ರೀತಿಯ ಸ್ತ್ರೀಯರು ಈ ಲೋಕದಲ್ಲಿದ್ದಾರೆ. ಸತ್ಯವೇದದ ಒಂದು ವಿಶೇಷತೆ ಏನಂದರೆ ಒಳ್ಳೆತನವನ್ನು ಕೂಡ ತಿಳಿಯಪಡಿಸ್ತದೆ, ಅವರ ಕೆಟ್ಟ ಸ್ವಭಾವವನ್ನು ಕೂಡ ದೇವರ ವಾಕ್ಯದಲ್ಲಿ ಲಿಖಿತವಾಗಿದೆ. ಯಾಕೆ? ಅದು ನಿಮಗಾಗಿ, ನನಗಾಗಿ. ಯಾಕೆಂದರೆ ಅವರು ಒಳ್ಳೆತನದಲ್ಲಿ ನಡೆಯುವುದಾದರೆ ನಾವು ಕೂಡ ಅವರಂತೆ ದೇವರ ಭಯಭಕ್ತಿಯಲ್ಲಿ ಜೀವಿಸಬಹುದು. ಅವರ ಕೆಟ್ಟ ಮಾರ್ಗದಿಂದ ನಾವು ಕಲಿಯುವಂಥ ಪಾಠಗಳನ್ನು ವಿಸರ್ಜಿಸಿ ದೇವರ ಮಕ್ಕಳಾಗಲು ನಮಗೆ ಸಹಾಯವಾಗ್ತದೆ. ಆದ್ದರಿಂದ ಕೆಲವು ಒಳ್ಳೆಯ ಗುಣ ಇರುವಂಥ ಸಾವಿರಾರು ಸ್ತ್ರೀಯರಿದ್ದಾರೆ. ಮತ್ತೆ 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ, ನಿಮಗಾಗಿ ಓದ್ತೇನೆ. ಅತಿ ದುಷ್ಟಳಾದ ಅತಲ್ಯಳು ಅಂತ ಬರೆದಿದೆ. ನೋಡ್ರಿ, ಒಬ್ಬ ವ್ಯಕ್ತಿಯನ್ನು ವರ್ಣಿಸಬೇಕಾದ್ರೆ, ಅವರ ಗುಣಗಾನ ಮಾಡಬೇಕಾದ್ರೆ ಅವ್ರು ಮಾಡುವಂಥ ಒಳ್ಳೆಯ ಕಾರ್ಯ ಇರ್ಬೋದು ಅಥವಾ ಕೆಟ್ಟ ಕಾರ್ಯ ಇರಬಹುದು, ಅದರಿಂದ ಅವರ ವ್ಯಕ್ತಿತ್ವ ಗೊತ್ತಾಗ್ತದೆ. ಈಗ ಸತ್ಯವೇದದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ, ಈಗ ತಾನೇ ನಾವು ಓದಿದ್ವಲ್ಲ, 2ನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 7ನೇ ವಚನದಲ್ಲಿ ಅತಿ ದುಷ್ಟಳಾದಂಥ ಅತಲ್ಯಳು ಎಂತಹ ಬಿರುದು ಈ ಸ್ತ್ರೀಗೆ ಬಂದಿದೆ. ಹಬ್ಬ, ಎಷ್ಟೊಂದು ದುಷ್ಕೃತ್ಯಗಳನ್ನು ಮಾಡಿರಬಹುದು. ಯಾಕೆ ಆಕೆಗೆ ಅಂತ ಹೆಸರು ಬಂತು ಗೊತ್ತಾ? ಇವತ್ತು ಆಕೆ ಜೀವಿತವನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ ಮತ್ತು ಆಕೆ ಜೀವಿತದಿಂದ ನಾವು ಏನೇನು ಪಾಠಗಳನ್ನು ಕಲಿಬೇಕೋ ನಾವಿವತ್ತು ನೋಡೋಣ. ದೇವರ ವಾಕ್ಯದಲ್ಲಿ ಆಕೆಯ ಗುಣ ಜೊತೆಗೆ ಆಕೆಯ ಕಾರ್ಯಗಳು ಸಹ ಬರೆಯಲ್ಪಟ್ಟಿದೆ. ನೋಡಿದ್ರೆ ರಾಜ ಮನೆತನದಲ್ಲಿ ಈ ಅತಲ್ಯಳು ಬೆಳೆದಳು. ಹೇಗೆ ಗೊತ್ತು? ಅವರ ತಾತ ಇದ್ರಲ್ಲ, ಅವರ ತಾತ ಬಂದು ಒಮ್ರಿ, ತಂದೆ ಆಹಾಬನು, ತಾಯಿ ಎಜಬೇಲಳು. ಪ್ರಿಯರೇ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಏನಂತ ಗೊತ್ತಾ? ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಎಂಬುದಾಗಿ. ಅದೇ ರೀತಿಯಲ್ಲಿ ಈ ಅತಲ್ಯಳು ಕೂಡ ತನ್ನ ತಾಯಿಯಾದಂಥ ಎಜಬೇಲಳ ಹಾಗೆ ಬಹಳಷ್ಟು ಕ್ರೂರಿಯಾಗಿದ್ದಳು, ಭಯಂಕರವಾದಂಥ ವಿಗ್ರಹಾರಾಧನೆಯನ್ನು ಮಾಡುವಂಥವಳು ಆಗಿದ್ದಳು. ಕೊಲೆಗಾರರ ಕುಟುಂಬದಲ್ಲಿ ಜನಿಸಿದಳು ಈಕೆ. ಪ್ರಿಯರೇ, ಮಕ್ಕಳು ತಂದೆ ತಾಯಿಂದರನ್ನು ಅನುಕರಿಸ್ತಾರೆ ಅಲ್ವಾ? ಇದನ್ನು ಜ್ಞಾಪಕದಲ್ಲಿ ನಾವು ಇಟ್ಕೊಳ್ಬೇಕು. ಅತಲ್ಯಳ ತಾತ, ತಂದೆ, ತಾಯಿ ಏನ್ ಮಾಡ್ತಿದ್ರು ಅಂದ್ರೆ ಅವರು ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಇದ್ದರು. ಇಷ್ಟೇ ಅಲ್ಲದೆ ಗಂಡನಾದ ಯೆಹೋರಾಮನು ಬಹು ದುಷ್ಟನಾಗಿದ್ದನು. ಇವನು ತನ್ನ ಸ್ವಂತ ಸಹೋದರರನ್ನು ಕತ್ತಿಯಿಂದಲೇ ಸಂಹರಿಸಿದನು. ನೋಡಿ, ಎಂಥ ಒಂದು ಕುಟುಂಬದ ಒಂದು ಹಿನ್ನೆಲೆ ಎಂಬುದಾಗಿ ನೋಡುವಾಗ, ತಾತ ನೋಡಿದ್ರೆ ಹಾಗೆ, ತಂದೆ ನೋಡಿದ್ರೆ ಹೀಗೆ, ಗಂಡ ನೋಡಿದ್ರೆ ಈ ರೀತಿಯೇ ಒಂದು ಕಥೆ ಆಗಿರುವಂಥ ನಿದರ್ಶನ, ನಿಜವಾಗಿಯೂ ನಡೆದಂಥ ಒಂದು ಘಟನೆ. ಇದರಲ್ಲಿ ನೋಡುವಾಗ ತನ್ನ ಸ್ವಂತ ಸಹೋದರನನ್ನು ಕತ್ತಿಯಿಂದ ಸಂಹರಿಸ್ತಾನೆ ಮತ್ತು ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದನು ಎಂಬುದಾಗಿ ಇದೇ 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 6ನೇ ವಚನದಲ್ಲಿ ತಿಳಿಸಲ್ಪಟ್ಟಿದೆ. ಅತಲ್ಯಳು ತನ್ನ ತಾಯಿ ಎಜಬೇಲಳ ಹಾಗೆ ಕೊಲೆ ಮಾಡುವುದರಲ್ಲಿ ನಿಸ್ಸೀಮಳು. ನೋಡ್ರಿ, ಇದೇ 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 10ನೇ ಒಂದು ವಚನದಲ್ಲಿ ಅಹಜ್ಯನು ಮರಣ ಹೊಂದಿದನೆಂಬುದನ್ನು ಅವನ ತಾಯಿಯಾದ ಅತಲ್ಯಳು ಕೇಳಿದ ಕೂಡಲೇ ಯೆಹೂದ ರಾಜ ಸಂತಾನದವರನ್ನೆಲ್ಲ ಸಂಹರಿಸಿ ಬಿಟ್ಟಳು ಎಂಬುದಾಗಿ ಲಿಖಿತವಾಗಿದೆ. ಪ್ರಿಯರೇ, ಅಬ್ಬಾ, ಎಂಥ ಒಂದು ದೊಡ್ಡ ಕೊಲೆ ಪಾತಕಿ ಆಕೆ! ಸೈತಾನನು ಈಕೆಯನ್ನು ಉಪಯೋಗಿಸಿಕೊಂಡು ದಾವೀದನ ಸಂತಾನವನ್ನೇ ನಾಶ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿರಬಹುದು. ಆದರೆ ದೇವರು ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕಾಗಿ ತನ್ನ ಮಗನಾದಂಥ ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಪ್ರಿಯರೇ, ಇದನ್ನೇ ನಾವು 11ನೇ ಮತ್ತು 12ನೇ ಒಂದು ವಚನದಲ್ಲಿ ನಾವು ಓದಲಿದ್ದೇವೆ. ನಿಮಗಾಗಿ ನಾನು ಓದ್ತೇನೆ, ಕೇಳಿಸ್ಕೊಳ್ಳಿ.
ಅಹಜ್ಯನು ಅಂದ್ರೆ 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 10ನೇ ವಚನ. ಅಹಜ್ಯನು ಮರಣ ಹೊಂದಿದನೆಂಬುದನ್ನು ಅವನ ತಾಯಿಯಾದ ಅತಲ್ಯಳು ಕೇಳಿದ ಕೂಡಲೇ ಯೆಹೂದ ರಾಜ ಸಂತಾನದವರನ್ನೆಲ್ಲ ಸಂಹರಿಸಿ ಬಿಟ್ಟಳು. ಆದರೆ ರಾಜಪುತ್ರಿಯಾದ ಯೆಹೋಷಬತ್ ಎಂಬಾಕೆಯು ಹತರಾಗುವುದಕ್ಕಿದ್ದ ರಾಜಪುತ್ರನ ಮಧ್ಯದಿಂದ ಅಹಜ್ಯನ ಮಗನಾದ ಯೆಹೋವಾಷನನ್ನು ಯಾರಿಗೂ ತಿಳಿಯದಂತೆ ಅವನ ದಾದಿಯೊಡನೆ ತೆಗೆದುಕೊಂಡು ಹೋಗಿ ಮಲಗುವ ಕೋಣೆಯಲ್ಲಿ ಅಡಗಿಸಿಟ್ಟಳು. ನೋಡಿದ್ರ, ಎಲ್ಲ ನಾಶ ಮಾಡಬೇಕೆಂಬುದಾಗಿ ಅಂದುಕೊಂಡು ಅತಲ್ಯಳು ಎಲ್ಲರನ್ನು ಸಾಯಿಸ್ತಾ ಇದ್ದರೆ ಒಬ್ಬ ಮಗನು ಮಾತ್ರ ರಕ್ಷಿಸಲ್ಪಡ್ತಾನೆ. ಯಾರದು? ಯೆಹೋವಾಷನು ಎಂಬುದಾಗಿ. ಮತ್ತೆ ಅರಸನಾದ ಯೆಹೋರಾಮನ ಮಗಳು ಅಹಜ್ಯನ ಸಹೋದರಿಯು ಯಾಜಕನಾದ ಯೆಹೋಯಾದನ ಹೆಂಡತಿಯೂ ಆಗಿದ್ದ ಯೆಹೋಷಬತಳು ಹೀಗೆ ಅವನನ್ನು ಅತಲ್ಯಳಿಂದ ಹತನಾಗದಂತೆ ರಕ್ಷಿಸಿದಳು. ಎಷ್ಟು ವರ್ಷ ಗೊತ್ತಾ ಪ್ರಿಯರೇ? ಅವನು 6 ವರ್ಷಗಳವರೆಗೂ ಅವರೊಡನೆ ಗುಪ್ತವಾಗಿ ದೇವಾಲಯದಲ್ಲಿದ್ದನು. 6 ವರ್ಷ ಆ ಪುಟ್ಟ ಬಾಲಕನನ್ನು ಈಕೆ ಕಾಪಾಡ್ತಾಳೆ. ಹೇಗೆ ನೋಡಿದ್ರ, ಸೈತಾನನು ಎಲ್ಲ ಲಯ ಮಾಡ್ಬೇಕಂತ ಹೇಳಿದ್ರು ದೇವರು ಅವನ ಎಲ್ಲ ಯೋಜನೆಗಳನ್ನು ತೆಗೆದು ಹಾಕಿ ಈ ಬಾಲಕನನ್ನು ಕಾಪಾಡ್ತಾನೆ. ಯಾಕೆಂದ್ರೆ ಇವನು ನಂತರ ಅರಸನಾಗಬೇಕಾಗಿರುತ್ತದೆ. ಅದರಿಂದ ಅತಲ್ಯಳಿಗೆ ಸರಿಯಾಗಿ ಬುದ್ಧಿ ಕಲಿಸುವುದಕ್ಕಾಗಿ ಈ ಬಾಲಕನು ದೇವಾಲಯದಲ್ಲಿ, ಮಂದಿರದಲ್ಲಿ, ದೇವರ ಒಂದು ಪ್ರಸನ್ನತೆಯಲ್ಲಿ ಅವನು ಬೆಳೆಯುತ್ತಾ ಬೆಳೀತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. 6 ವರ್ಷ ಅತಲ್ಯಳು ದೇಶವನ್ನು ಆಳುತ್ತಿದ್ದಳು. ಪ್ರಜೆಗಳೆಲ್ಲರೂ ಬಹಳ ಬೇಸತ್ತು ಹೋಗಿದ್ದರು. ಇದೇ 23ನೇ ಅಧ್ಯಾಯ 11ನೇ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದೆ ಗೊತ್ತಾ? 11ನೇ ವಚನದಲ್ಲಿ, ಅವನು ಅವನ ಮಕ್ಕಳು ರಾಜಪುತ್ರರನ್ನು ಹೊರಗೆ ಕರೆಕೊಂಡು ಬಂದು ಅವನ ತಲೆಯ ಮೇಲೆ ಕಿರೀಟವನ್ನಿಟ್ಟು ಕೈಯಲ್ಲಿ ಧರ್ಮಶಾಸ್ತ್ರವನ್ನು ಕೊಟ್ಟು ಅವನಿಗೆ ರಾಜ್ಯಾಭಿಷೇಕ ಮಾಡಿದರು. ಕೂಡಲೇ ಜನರು ಅರಸನು ಚಿರಂಜೀವಿಯಾಗಿರಲಿ ಎಂದು ಹರಿಸಿದರು ಎಂಬುದಾಗಿ ನೋಡ್ತೇವೆ. ಹೀಗೆ ಯೆಹೋವಾಷನು 7 ವರ್ಷದ ಬಾಲಕನು, ಜಸ್ಟ್ 7-year-old ಬಾಯ್. ಆದರೆ ದೇವರ ಅನುಗ್ರಹ ಆ ಬಾಲಕನ ಮೇಲಿತ್ತು. ಯಾಕೆಂದರೆ ದೇವರ ಒಂದು ಪ್ರಸನ್ನತೆಯಲ್ಲಿ ದೇವಾಲಯದಲ್ಲಿ ಈ ಬಾಲಕನು ಬೆಳೆದನು ಮತ್ತು ದೇವರು ಅವನನ್ನು ಕಾಪಾಡ್ತಾರೆ, ಸಂರಕ್ಷಿಸ್ತಾರೆ. ಅನಂತರ ಅವನು ರಾಜನಾಗುವಾಗ ಏನಾಗುತ್ತೆ, ಅತಲ್ಯಳು ಬಹಳ ಕೋಪಗೊಂಡು ದ್ರೋಹ ದ್ರೋಹ ಎಂಬುದಾಗಿ ಕೂಗ್ತಾಳೆ. ಆಕೆಗೆ ಸಹಿಸಿಕೊಳ್ಳೋದು ಸಾಧ್ಯವೇ ಆಗಲಿಲ್ಲ. ಹೇಗೆ ನಾನು ಎಲ್ಲ ಮಕ್ಕಳನ್ನ ಸಾಯಿಸಿದ್ದೇನಲ್ಲ, ಇವನು ಹೇಗೆ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ನಲ್ಲ ಎಂಬುದಾಗಿ ಯೋಚನೆ ಮಾಡ್ತಿದ್ಲು. ಇದೇ ಅಧ್ಯಾಯದ 14 ಮತ್ತು 15 ವಚನಗಳಲ್ಲಿ ನಾವು ನೋಡುವಾಗ, ಆಗ ಯಾಜಕನಾದ ಯೆಹೋಯಾದನು ಸೇನಾನಿಗಳಾದ ಶತಾಧಿಪತಿಗಳನ್ನು ಹೊರಗೆ ಕರೆಕೊಂಡು ಹೋಗಿ ಅವರಿಗೆ, ಈಕೆಯನ್ನು ಯೆಹೋವನ ಆಲಯದಲ್ಲಿ ಕೊಲ್ಲಬೇಡಿರಿ. 2 ಸಾಲು ಸಿಪಾಯಿಗಳು ಈಕೆಯನ್ನು ನಡುವೆ ಸಾಗಿಸಿಕೊಂಡು ಹೊರಗೆ ತಳ್ಳಲಿ ಮತ್ತು ಈಕೆಯನ್ನು ಹಿಂಬಾಲಿಸುವಂತವರನ್ನು ಕತ್ತಿಯಿಂದ ಕೊಲ್ಲಿರಿ ಎಂದು ಆಜ್ಞಾಪಿಸಿದನು. ಅವರು ಆಕೆಯನ್ನು ಹಿಡಿದು ಅರಮನೆಗೆ ಹೋಗುವ ಕುದುರೆ ಬಾಗಿಲಿನ ತನಕ ಒಯ್ದು ಅಲ್ಲಿ ಕೊಂದರು. ನೋಡಿದ್ರ, ಹೀಗೆ ಕ್ರೂರಿಯಾಗಿ ಕೊಲೆ ಪಾತಕಿಯಾಗಿ ರಾಜ್ಯವನ್ನು ಆಳುತ್ತಿದ್ದಂತ ಅತಲ್ಯಳು ಏನಾದಳು? ಕಡೆಗೆ ಕತ್ತಿಯಿಂದಲೇ ಸತ್ತಳು. ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದಾರೆ, ಮತ್ತಾಯನ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ 52ನೇ ವಚನ, ಕತ್ತಿಯನ್ನು ಹಿಡಿದವರೆಲ್ಲರೂ ಕತ್ತಿಯಿಂದಲೇ ಸಾಯುವರು ಎಂದು ಯೇಸು ತಾನೇ ನುಡಿದಿದ್ದಾರೆ. ದೇವರ ವಾಕ್ಯ ಎಷ್ಟು ಸತ್ಯವಾದುದು ಅಲ್ವಾ ಪ್ರಿಯರೇ? ಈಗ ಅತಲ್ಯಳ ಜೀವಿತದಿಂದ ನಾವೇನ್ ಪಾಠ ಕಲಿಬೇಕು ನೋಡೋಣವಾ? ಮೊದಲನೇದಾಗಿ ಗಂಡನಿಗೆ ಒಳ್ಳೆಯ ಸಲಹೆ ಕೊಡ್ಲಿಲ್ಲ. ಅವಳು ಗಂಡನಿಗೆ ಒಳ್ಳೆಯ ಒಂದು ಸಲಹೆ ಕೊಡ್ಲಿಲ್ಲ. ಸತ್ಯವೇದದಲ್ಲಿ ಈ ರೀತಿಯ ದುಷ್ಟ ಸ್ತ್ರೀ ಇನ್ನೂ ಒಬ್ಳಿದ್ಲು. ಯಾರಂದ್ರೆ ಅದು ಹಾಮಾನನ ಹೆಂಡತಿಯಾದ ಜೆರೆಷಳು. ಇದೇ ಎಸ್ತೇರ ಪುಸ್ತಕದಲ್ಲಿ ನಾವು ಕೆಲವು ದಿನಗಳ ಹಿಂದೆ ಧ್ಯಾನ ಮಾಡಿದ್ವು, ಜ್ಞಾಪಕ ಇದೆಯಾ? ನೀವು ಒಂದು ವೇಳೆ ಆ ಒಂದು ಸಂಚಿಕೆಯನ್ನು ನೋಡದೇ ಇದ್ರೆ, ವೀಕ್ಷಿಸ್ತಿದ್ರೆ, ನೀವು ಖಂಡಿತ ವನಿತಾ ಸಮಯ ಆ ಸಂಚಿಕೆಯನ್ನು ನೀವು ಕೇಳಿಸ್ಕೋಬಹುದು. ಅಲ್ಲಿ ಹಾಮಾನನ ಹೆಂಡತಿಯಾದ ಜೆರೆಷಳು ಗಂಡನಿಗೆ ಒಳ್ಳೆ ಸಲಹೆ ಕೊಡಲೇ ಇಲ್ಲ. ಎಲ್ಲ ಕೆಟ್ಟದ್ದನ್ನೇ ಬಿತ್ತುತ್ತಾ ಹೇಗಾದ್ರೂ ಮಾಡಿ ಮೊರ್ದೆಕೈನ ಸಾಯಿಸಬೇಕು ಎಂಬುದಾಗಿ
ಆಲೋಚನೆ ಮಾಡಿ ಬಹಳ ದೊಡ್ಡ ಯೋಜನೆ ಮಾಡ್ತಾಳೆ ಆಕೆ ತನ್ನ ಎಲ್ಲ ಸ್ನೇಹಿತರೊಂದಿಗೆ. ಆದರೆ ಕಡೆಯಲ್ಲಿ ಏನಾಯ್ತು, ಹಾಮಾನನೇ ಆ ಒಂದು ನೇಳುಗಂಬಕ್ಕೆ ಹಾಕಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಕೆಡುಕನ್ನು ಬಯಸಿ ಅವಳು ಕೇಡನ್ನೇ ಹೊಂದಿದಳು. ಅತಲ್ಯ ಕೂಡ ಇದೇ ರೀತಿ ಮಾಡ್ತಾಳೆ. ದೇವರ ವಾಕ್ಯ ಏನ್ ಹೇಳ್ತದೆ? ಜ್ಞಾನೋಕ್ತಿ 19ನೇ ಅಧ್ಯಾಯ 20ನೇ ವಚನದಲ್ಲಿ, ಬುದ್ಧಿವಾದವನ್ನು ಕೇಳು, ಉಪದೇಶವನ್ನು ಆಲಿಸು, ಮುಂದೆ ಜ್ಞಾನಿಯಾಗುವೆ. ನೋಡಿದ್ರ, ಒಳ್ಳೆ ಮಾತು, ಒಳ್ಳೆ ಬುದ್ಧಿ ಮತ್ತೆ ಜ್ಞಾನ, ಉಪದೇಶ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವಾಗ ನಮ್ಮ ಜೀವಿತದಲ್ಲಿ ನಾವು ಏನಾಗ್ತೀವಿ? ಜ್ಞಾನವಂತರಾಗ್ತೇವೆ. ಗಂಡನಿಗೆ ನಾವೇನ್ ಮಾಡಬೇಕು? ಪ್ರೋತ್ಸಾಹ ನೀಡಿ ಒಳ್ಳೆಯ ಸಲಹೆಗಳನ್ನು ಕೊಡಬೇಕು. ಆದರೆ ಅತಲ್ಯಳು ಹಾಗೆ ಮಾಡಲಿಲ್ಲ. ಎರಡನೇದಾಗಿ, ಅತಲ್ಯಳು ತನ್ನ ತಾಯಿಯ ಜೀವಿತದಿಂದ ಪಾಠನೇ ಕಲಿಲಿಲ್ಲ. ಆಗ್ಲೇ ಹೇಳಿದ್ನಲ್ಲ, ಅತಲ್ಯಳ ತಾಯಿ ಯಾರು ಎಂಬುದಾಗಿ. ಅವಳು ಭಯಂಕರವಾದಂತ ಕ್ರೂರಿಯಾಗಿದ್ದಂತ ಹೆಂಗಸಾಗಿದ್ದಳು. ಆಕೆ ಇಜಬೇಲಳು. ಈ ತಾಯಿ ಎಂಥ ಒಂದು ಮರಣ ಹೊಂದಿದಳು ಎಂಬುದಾಗಿ 2ನೇ ಅರಸುಗಳ ಪುಸ್ತಕ 9ನೇ ಅಧ್ಯಾಯ 33ನೇ ವಚನದಿಂದ ಅವಳು ಹೇಗೆ ಸತ್ತೋಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ನಾವು ನೋಡುವಾಗ ಭಯಂಕರವಾದಂತ ಒಂದು ಸಾವು. ಉಪ್ಪರಿಗೆಯಲ್ಲಿ ಅರಮನೆಯಲ್ಲಿ ಅವಳು ನೋಡ್ತಾ ಇರುವಾಗ ಹಿಂದೆಯಿಂದ ಅವಳ ಸೇವಕರೇ ಅವಳನ್ನು ದೊಬ್ಬಿ ಬಿಡ್ತಾರೆ. ಆ ಇಜಬೇಲಳು ಆ ಮೇಲಿನಿಂದ ಕೆಳಗೆ ಬೀಳುವಾಗ ಅವಳ ರಕ್ತವು ಆ ಇಡೀ ಅರಮನೆಯ ಗೋಡೆ ಮೇಲೆ ಅದು ಸಿಡಿತದೆ. ಮತ್ತೆ ಅವಳು ಕೆಳಗೆ ಬೀಳುವಾಗ ಅವಳ ತಲೆ ಬುರುಡೆ, ಕಾಲು, ಕೈಗಳು ಎಲ್ಲ ಛಿದ್ರ ಛಿದ್ರವಾಗಿತ್ತು. ಎಂತ ಭಯಂಕರವಾದಂತ ಸಾವು! ಯಾಕೆಂದ್ರೆ ಎಲ್ಲ ಪ್ರವಾದಿಗಳನ್ನು ಅವಳು ಬಹಳವಾಗಿ ಕಷ್ಟಪಟ್ಟು ಅವರನ್ನು ಸಾಯಿಸ್ತಾ ಇರ್ತಾಳೆ. ದೇವರ ಒಂದು ಶಿಕ್ಷೆ ಇಜಬೇಲಳ ಮೇಲೆ ಬರುತ್ತೆ ಪ್ರಿಯರೇ. ಆದರೆ ಈ ಇಜಬೇಲಳು ತನ್ನ ಮಗಳಿಗೆ ಏನು ಒಳ್ಳೆಯದು ಕಲಿಸ್ಲಿಲ್ಲ. ಅತಲ್ಯ ಕೂಡ ಅದೇ ರೀತಿಯಲ್ಲಿ ಕೊಲೆ ಪಾತಿಕೆಯಾಗಿರುವಂತ ವಿಚಾರ ನಾವು ನೋಡ್ತೇವೆ. ಭಯಂಕರವಾದಂತ ಜೀವಿತವನ್ನು ತಾಯಿ ಮಗಳು ಇಬ್ಬರು ಜೀವಿಸ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಲಿಖಿತವಾಗಿದೆ. ಮೂರನೇದಾಗಿ, ತಾಯಿಯಾಗಿ ಒಳ್ಳೆ ಶಿಕ್ಷಣ ಕೊಡಲಿಲ್ಲ ಅತಲ್ಯಳು. ನೋಡ್ರಿ, 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಒಂದು ಮಾತನ್ನು ಓದ್ತೇವೆ. ನೋಡ್ರಿ, ತನ್ನ ತಾಯಿಯ ದುರ್ಬೋಧನೆಯನ್ನು ಆಲೈಸಿ ಇವನೂ ದುರಾಚಾರಿಯಾಗಿ ಅಹಾಬನ ಮನೆಯವರ ಮಾರ್ಗದಲ್ಲೇ ನಡೆದನು. ತಾಯಿಯ ದುರ್ಬೋಧನೆ ಒಳ್ಳೆ ಬೋಧನೆ ಅಲ್ಲ ಪ್ರಿಯರೇ. ಮಕ್ಕಳಿಗೆ ನಾವು ಒಳ್ಳೆಯದನ್ನು ಕಲಿಸುವಾಗ ಅವರು ಒಳ್ಳೆತನದಲ್ಲಿ ಬೆಳೀತಾರೆ. ಆದರೆ ಈಕೆ ಎಂತ ಕೆಟ್ಟ ತಾಯಿ ಆಗಿದ್ದಳು ಎಂಬುದಾಗಿ ನೋಡುವಾಗ ದುರ್ಬೋಧನೆಯನ್ನು ಮಾಡ್ತಾ ಇದ್ಲಂತೆ. ಕೆಡುಕನ್ನು ಕಲಿಸಿದಳು ಮಕ್ಕಳಿಗೆ. ಆಗ ಅವನೇನ್ ಮಾಡ್ತಾನೆ? ಇವನು ಕೂಡ ದುರಾಚಾರಿಯಾಗಿ ಅಹಾಬನ ಮನೆಯವರ ಮಾರ್ಗದಲ್ಲಿ ನಡೆದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಪರಿಶುದ್ಧಾತ್ಮನು ಲಿಖಿತಗೊಳಿಸಿದ್ದಾನೆ ಪ್ರಿಯರೇ. ಎಂತ ಒಂದು ಎಚ್ಚರಿಕೆ ಮಾತಲ್ವಾ? ಹಾಳಾಗಿ ಹೋದಂತ ಜೀವಿತ ಯಾರ್ದು? ಅತಲ್ಯಳ ಜೀವಿತ. ಇಟ್ ಇಸ್ ಜಸ್ಟ್ ಅ ವೇಸ್ಟೆಡ್ ಲೈಫ್. ಆಕೆ ಚೆನ್ನಾಗಿ ಬದುಕಬಹುದಾಗಿತ್ತು. ಆದರೆ ಗಂಡನಿಗಾಗಿ, ತಂದೆ ತಾಯಂದ್ರಿಗಾಗ್ಲಿ, ತನ್ನ ಮಕ್ಕಳಿಗಾಗ್ಲಿ ಏನು ಒಳ್ಳೇದು ಮಾಡಲಿಲ್ಲ. ಸ್ವಾರ್ಥತೆಯಿಂದ, ಅಧಿಕಾರದಿಂದ ತಾನೇ ರಾಣಿ ಆಗಬೇಕೆಂಬ ಮೆರಿತ ಕಡೆಗೆ ಅವಳು ತನ್ನ ಸಾವನ್ನು ಅಪ್ಪಿಕೊಳ್ಳುವಂತ ವಿಚಾರ ನಾವು ನೋಡ್ತೇವೆ. ಇಜಬೇಲಳಂತೆ ಅತಲ್ಯಳು ಕೂಡ ಯಾವ ಸ್ತ್ರೀಯೂ ಜೀವಿಸದೆ ಯೇಸು ಕ್ರಿಸ್ತನ ಮಕ್ಕಳಾಗಿ ದೇವರ ಭಯಭಕ್ತಿಯಲ್ಲಿ ಬೆಳೆದು ಒಳ್ಳೆಯ ಹೆಸರನ್ನು ಗಳಿಸಿ ದೇವರಿಗೆ ಮಹಿಮೆಯನ್ನು ತರುವಂತೆ ಬಾಳಬೇಕು ಅಲ್ವಾ ಪ್ರಿಯರೇ? ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು ಎಂಬುದಾಗಿ ದಾವೀದನ ಕೀರ್ತನೆ 34 ಮತ್ತು 14ನೇ ವಚನದಲ್ಲಿ ಬರೆದಿದೆ. ಈ ರೀತಿಯಲ್ಲಿ ನೀವು ಜೀವಿಸ್ತೀರಾ? ದೇವರ ಭಯಭಕ್ತಿಯಲ್ಲಿ ಬೆಳೀತೀರಾ? ಕ್ರಿಸ್ತನ ಮಕ್ಕಳಾಗಿ ಬಾಳುವಿರಾ? ಮಕ್ಕಳಿಗೆ ಒಳ್ಳೆಯ ಕಾರ್ಯಗಳನ್ನು, ಒಳ್ಳೆಯ ಅಭ್ಯಾಸಗಳನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಯಾಕೆಂದ್ರೆ ಅವ್ರು ಹೊಸದಾಗಿ ಈ ಲೋಕದಲ್ಲಿ ಹುಟ್ಟಿರುವುದರಿಂದ ತಂದೆ ತಾಯಂದರ ಕರ್ತವ್ಯ ಬಹಳ ಬಹಳ ಮುಖ್ಯ ಎಂಬುದಾಗಿ ದೇವರ ವಾಕ್ಯ ಕೂಡ ನಮಗೆ ಬೋಧಿಸುವಂತದ್ದಾಗಿದೆ ಪ್ರಿಯರೇ. ಆ ರೀತಿಯಲ್ಲಿ ನಡೆಯಲು ಕರ್ತನಾದ ಯೇಸುವು ನಿಮಗೆ ಸಹಾಯ ಮಾಡಲಿ.
ಪ್ರೈಸ್ ದ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ಇದುವರೆಗೂ ನೀವು ದೇವರ ವಾಕ್ಯವನ್ನು ಕೇಳಿ ಆತ್ಮಿಕ ಉತ್ತೇಜನ ಹೊಂದಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಒಂದು ವೇಳೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ನೀವು ನಮಗೆ ಕಾಲ್ ಮಾಡಿ, ನಿಮಗೇನಾದರೂ ಪ್ರಾರ್ಥನಾ ಮನವಿ ಇದ್ದರೆ ನಮಗೆ ಮೆಸೇಜ್ ಮೂಲಕ ಸಹ ತಿಳಿಸಬಹುದು, ಅಥವಾ ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್ ಮೂಲಕ ಸಹ ನಮಗೆ ತಿಳಿಯಪಡಿಸ್ಬೋದು. ಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಸಹ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಐಕಾನ್ ಪ್ರೆಸ್ ಮಾಡಿ. ಪ್ರೈಸ್ ದ ಲಾರ್ಡ್.